ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಕೇಂದ್ರ ಸರ್ಕಾರದಿಂದ ಹಣಕಾಸು ವಿಚಾರವಾಗಿ ನೋಟಿಸ್ ಕಳಿಸಿದ್ದಾರೆ. ಅದ್ರ ಬಗ್ಗೆ ನಮ್ಮ ಸ್ನೇಹಿತರಾದ ಆಡಿಟರ್ ಆದ ನವೀನ್ ಅವರು ಮಾಹಿತಿ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಪೂರ್ತಿ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ. ಜೈ ಎಲೆಕ್ಟ್ರಿಕಲ್ ಕೊಟ್ಟಿದ್ದೀವಿ. ಬಹಳ ಜನ ಹೇಳಿದ್ದಾರೆ ಬಹಳ ಹೆಲ್ಪ್ ಆಗಿದೆ ಅಂತ ಹೇಳಿ. ಈಗ ನೋಟಿಸಸ್ ಯಾರು GST ತಗೊಂಡಿಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, GST ತಗೊಂಡವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. GST ತಗೊಂಡವ್ರಿಗೆ ಏನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಲೆಕ್ಕ ಸರಿ ಕೊಟ್ಟಿಲ್ಲ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಯಾಕಂದ್ರೆ GST ವಿಷಯ ತಗೊಂಡಿರ್ತಾರೆ, ಅಕೌಂಟ್ ಅಲ್ಲಿ ಬಂದು ತಿಂಗಳು 2 ಲಕ್ಷ 3 ಲಕ್ಷ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಬಟ್ ಅವರು ಲೆಕ್ಕ ಕೊಡ್ಬೇಕಾದ್ರೆ ಬರೀ 50,000 1 ಲಕ್ಷಕ್ಕೆ ಮಾತ್ರ ಕೊಟ್ಟಿರ್ತಾರೆ. ಸೊ ಈ ತರ ಅದಕ್ಕೂ ನೋಟಿಸ್ ಸರ್ವ್ ಆಗಿರುತ್ತೆ. ಈಗ ಏನು ನೋಟಿಸ್ಗಳು ಸರ್ವ್ ಆಗಿದೆ, ಆ ನೋಟಿಸ್ ಸರ್ವ್ ಆಗಿರೋದಕ್ಕೆ ಸೊಲ್ಯೂಷನ್ ಅಂತಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಬೇಕು. ಸೊ ಈಗ ಆಲ್ರೆಡಿ ನಮ್ಮ ಗೌರ್ಮೆಂಟ್ ಏನು ಇವಾಗ ಅದನ್ನ ನಾವು ವೇ ಆಫ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ನಿಮ್ಮ ಹುಷಾರಲ್ಲಿ ನೀವಿರೋದಕ್ಕೋಸ್ಕರ ಇನ್ನೊಂದು ವಿಡಿಯೋನ ಮಾಡ್ತಾ ಇದೀವಿ. ಏನು ನಿಮ್ಮ GST ಅಪ್ಲಿಕಬಲ್ ಆದ್ರೆ ಯಾವ ತರ ಮಾಡ್ಬೇಕು, ಈಗ ನೋಟಿಸ್ ಬಂದಿರೋರು ಏನ್ ಮಾಡ್ಬೇಕಂತಂದ್ರೆ ಮೈನ್ ಆಗಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಿ, ನಿಮ್ಮ ಆಡಿಟರ್ ಅಪ್ರೋಚ್ ಮಾಡಿ, ಇಲ್ಲಾಂದ್ರೆ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಮ್ಮ ಡೀಟೇಲ್ಸ್ ಎಲ್ಲ ಈ ವಿಡಿಯೋದಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ. GST ರಿಜಿಸ್ಟ್ರೇಷನ್ ತಗೊಳ್ಳೋದು ಕಂಪಲ್ಸರಿ ಅಂದ್ರೆ ಇವಾಗ್ಲೂ ಕೂಡ ನಾನು ಹೇಳ್ತಾ ಇರೋದೇನು ಅಂದ್ರೆ ಚಿಕ್ಕ ಪುಟ್ಟ ರಿಜಿಸ್ಟ್ರೇಷನ್ ಯಾರ್ದು ಬಿಸ್ನೆಸ್ ಸರ್ವಿಸ್ ಆದ್ರೆ 20 lakhs, ಆಮೇಲೆ ಅದರ್ ದನ್ ಸರ್ವಿಸ್ 40 lakhs ಇದೆ. ಕಂಪ್ಲೀಟ್ ಆಗಿ ನಿಮ್ ಬಿಸ್ನೆಸ್ ಇವತ್ತು ಕೂಡ ನಿಮ್ ಗ್ಯಾರಂಟಿ ಆಗಿಲ್ಲ, ನಾನು 40 ಲಕ್ಷವರೆಗೂ ಬಿಸ್ನೆಸ್ ಆಗಿಲ್ಲ, ಅದಕ್ಕಿಂತ ಒಳಗಡೆ ಇದೆ ಅಂತಂದ್ರೆ ರಿಜಿಸ್ಟ್ರೇಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ದು ಏನಿದೆ ನಿಮ್ಮ BBMP ಲೈಸೆನ್ಸ್ ಆಗಿರ್ಬೋದು, ಇಲ್ಲ ಫುಡ್ ಲೈಸೆನ್ಸ್ ಆಗಿರ್ಬೋದು, ಇಲ್ಲ ಫಾರ್ಮಸಿ ಆಗಿರ್ಬೋದು, ಇಲ್ಲ MSME ಬೇಸ್, ಅದ್ರ ಬೇಸ್ ಮೇಲೆ ಮಾಡ್ಕೊಳ್ಳಿ. GST ಅಂತಲ್ಲ, GST ಮಾಡಿದ್ರೆ ಅನುಕೂಲನೂ ಇದೆ ಅನಾನುಕೂಲನೂ ಇದೆ. ಬಹಳ ಜನ ಏನು ಅಂತಾರೆ GST ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. GST ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ಪ್ರತಿ ತಿಂಗಳು ಫೈಲ್ ಮಾಡೋದಿದೆ ಇರುತ್ತೆ. ಸೊ ಪ್ರತಿ ತಿಂಗಳು ಫೈಲ್ ಮಾಡಿಲ್ಲ ಅಂತಂದ್ರೆ ಪೆನಾಲ್ಟಿ ಬರುತ್ತೆ. ಆಮೇಲೆ ರಿಜಿಸ್ಟ್ರೇಷನ್ ಒಂದ್ಸರಿ ನೀವು ಮಾಡಿಸಿದ ಮೇಲೆ, ಸಪೋಸ್ ವಾಲಂಟರಿ ಬೇಸಿಸ್ ಮೇಲೆ ರಿಜಿಸ್ಟ್ರೇಷನ್ ಮಾಡಿಸಿದ ಮೇಲೆ ಏನಾಗಿರುತ್ತೆ ಅಂತಂದ್ರೆ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ನೀವು ನಿಮ್ ಕೈಯಿಂದ ಕಟ್ಟೋ ಅವಶ್ಯಕತೆ ಇರುತ್ತೆ. ಅದಕ್ಕೆ ಕರೆಂಟ್ ಅಕೌಂಟ್ ನ ಯೂಸ್ ಮಾಡ್ಬೇಕಾದ್ರೆ, ಈಗ ನೀವೇನು ರಿಜಿಸ್ಟ್ರೇಷನ್ ತಗೊಂಡು ಅದರಿಂದ ಅಕೌಂಟ್ ಓಪನ್ ಮಾಡಿರ್ತೀರಲ್ಲ ಕರೆಂಟ್ ಅಕೌಂಟ್, ಆ ಒಂದು ಕರೆಂಟ್ ಅಕೌಂಟ್ ಅಲ್ಲಿ ನಿಮಗೆ ಬಿಸ್ನೆಸ್ ಸಂಬಂಧಪಟ್ಟಿದ್ದ ದುಡ್ಡು ಮಾತ್ರ ಬರಬೇಕು. ಈ ಎಷ್ಟೋ ಜನ ಬರ್ತಾರೆ ನಿಮ್ಮಲ್ಲಿ ಫೋನ್ ಪೇ, ಗೂಗಲ್ ಪೇ, ಆಮೇಲೆ ಈ ಭಾರತ್ ಪೇ ಯೂಸ್ ಮಾಡೋರೆಲ್ಲ ಬರ್ತಾರೆ. ಸರ್ ನೀವು ಲೋನ್ಗೋಸ್ಕರ ಎಲ್ಲ ಒಂದೇ ಅಕೌಂಟ್ ಅಲ್ಲಿ ಮಾಡ್ಬಿಡಿ ಅಂತೇಳಿ ಮಿಸ್ಗೈಡ್ ಮಾಡ್ತಾರೆ. ಅದನ್ನು ಅಷ್ಟೇ. ಬಟ್ ನಿಮ್ ಮಾಡ್ಕೊಳ್ಳಿ, ಒಂದೇ ಅಕೌಂಟ್ ಅಲ್ಲಿ ಮಾಡ್ಕೊಳ್ಳಿ, ಸಮಸ್ಯೆ ಇಲ್ಲ. ಬಟ್ ಏನೋ ಅದಕ್ಕೆ ಲೆಕ್ಕ ಇಡಬೇಕಷ್ಟೇ. ನಿಮಗೆ ದುಡ್ಡು ಎಲ್ಲಿಂದ ಬಂತು, ಯಾವ್ದು ಏನಕ್ಕೆ ಯೂಸ್ ಆಯ್ತು, ಇದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದ ಇಲ್ಲ ಪರ್ಸನಲ್ ಸಂಬಂಧಪಟ್ಟಿದ್ದ. ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಅಂತ ಹೋದಾಗ ಒಂದು 50 60 ಲಕ್ಷ ಅಕೌಂಟ್ ಟ್ರಾನ್ಸಾಕ್ಷನ್ ಆಗ್ಬಿಡುತ್ತೆ. ಅದಕ್ಕೆಲ್ಲ GST ತಗೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈಗ ನೋಟಿಸ್ ಬಂದಿರೋರು ಕಮರ್ಷಿಯಲ್ ಟ್ಯಾಕ್ಸ್ ನಿಮ್ಮ ಆ ನೋಟಿಸ್ ಕಾಪಿಯಲ್ಲಿ ಇರುತ್ತೆ, ಯಾವ ಒಂದು ಸರ್ಕಲ್, ವಾರ್ಡ್, ಜ್ಯೂರಿಸ್ಡಿಕ್ಷನ್ ಅಂತ ಇರುತ್ತೆ. ಅಲ್ಲಿ ವಿಸಿಟ್ ಮಾಡಿ ಡೈರೆಕ್ಟ್ ಆಗಿ ನೀವು ಆಫೀಸರ್ನ ಕೇಳಿದ್ರು ಕೂಡ ನಿಮ್ಗೆ ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟೇ ಕೊಡ್ತಾರೆ. ನೀವು ಅವ್ರಿಗೆ ಹೇಳಿ ನಮ್ದು ಟ್ರಾನ್ಸಾಕ್ಷನ್ ಆಗಿರೋದೇ ಇಷ್ಟು ಕಡಿಮೆ ಇದೆ, ಸೊ ಇದಕ್ಕೆ ನಮಗೆ GST ಬರಲ್ಲ ಅಂತೇಳಿ. ನಿಮ್ಮಲ್ಲಿ ಯಾರು ನಿಮ್ಗೆ ಅದ್ರ ಬಗ್ಗೆ ನಿಮ್ಮ ಸ್ನೇಹಿತರಲ್ಲಿ ಮಾಹಿತಿ ಇರುತ್ತೆ, ಇಲ್ಲ ಆಡಿಟರ್ಸ್ಗಳ ಮಾಹಿತಿ ಇರುತ್ತೆ, ಅವ್ರನ್ನ ವಿಚಾರಿಸಿ. ಅವರು ಕೂಡ ನಿಮ್ಗೆ ಹೇಳ್ತಾರೆ ಇದನ್ನ ಬರುತ್ತಾ ಬರೋದಿಲ್ವಾ ಅಂತೇಳಿ. ಆಮೇಲೆ ನೋಟಿಸಸ್ಗಳು ಯಾರು ಇಗ್ನೋರ್ ಏನಾಗುತ್ತೆ ಬಿಡಿ, ಈಗ ಆಲ್ರೆಡಿ ಗೌರ್ಮೆಂಟ್ ಅವರು ಹೇಳಿದಾರೆ ವೇ ಆಫ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಹೋಗ್ಬಿಡಿ. ನಾಳೆ ಇವತ್ತು ಇಶ್ಯೂ ಆಗಿದ್ದ ನೋಟಿಸ್ ತಿರ್ಗಾ ಮಾತಾಡೆ ಬರಲ್ಲ ಅಂತ ಹೇಳಕ್ ಚಾನ್ಸ್ ಇಲ್ಲ. ಇದು ನಿಮ್ಗೊಂದು ಎಚ್ಚರಿಕೆ ಅಷ್ಟೇನೆ. ಅದಾದ್ಮೇಲೆ ಮುಂದೆ ಬಂದಾಗ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಅದನ್ನ ಮತ್ತೆ ವೇ ಆಫ್ ಮಾಡಕ್ ಆಗಲ್ಲ. ಇದು GST ಕೌನ್ಸಿಲ್ ಅಲ್ಲೂ ಕೂಡ ಡಿಸೈಡ್ ಆಗ್ಬೇಕು. ಈಗ ಸುಮ್ಮನೆ ಸ್ಟೇಟ್ ಗೌರ್ಮೆಂಟ್ ಹೇಳಿದ ತಕ್ಷಣ ಎಲ್ಲ ಇದು ಮಾಡೋದು, ಅದನ್ನ ವಿಚಾರ ಮಾಡಿ ನೋಡ್ತಾರೆ ಏನಿದೆ ಎತ್ತ. ಇದ್ರಲ್ಲಿ ಏನಾಗುತ್ತೆ, ಈಗ ಏನ್ ನೋಟಿಸಸ್ ಇಶ್ಯೂ ಆಗಿದೆ, ಈಗ 1 ಲಕ್ಷ 2 ಲಕ್ಷ ಜನಗಳಿಗೆ ರೀಚ್ ಆಗಿದೆ ಅಂತ ನಮ್ಗೊಂದು ಮಾಹಿತಿ ಇದೆ. ಅದರಲ್ಲೂ ಕೂಡ ಇದ್ರ ಒಳಗಡೆ ತೂರ್ ಕೊಟ್ಟರು ಬಹಳ ಜನ ಇರ್ತಾರೆ, ನಿಜವಾಗ್ಲೂ ಟ್ರಾನ್ಸಾಕ್ಷನ್ ಆಗೋರು ಅವರು ಎಸ್ಕೇಪ್ ಆಗಿ ನೋಡ್ತಾ ಇರ್ತಾರೆ. ಹಂಗಾಗಿ ಗವರ್ಮೆಂಟ್ ಎಲ್ಲ ಫುಲ್ ಸ್ಕ್ಯಾನ್ ಮಾಡುತ್ತೆ. ಒಂದು ಟೈಮಲ್ಲಿ ಅವರು ಅದರಿಂದ ಎಸ್ಕೇಪ್ ಆಗಿ ನೀವು ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ GST ಬೇಕು. ಈಗ ನೀವು ಒಬ್ಬ ಕನ್ಸಲ್ಟೆಂಟ್ ಒಬ್ಬ ಆಡಿಟರ್ ನೀವು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರು ಹೇಳ್ತಾರೆ ಇದು ನಿಮಗೆ ಬೇಕಾ ಬೇಡ. ನಮ್ಮಲ್ಲೇ ಬಹಳ ಜನ ಬರ್ತಾರೆ, ಸರ್ ರಿಜಿಸ್ಟ್ರೇಷನ್ ಬೇಕಿತ್ತು ತಗೋತೀವಿ ಅಂತಾರೆ. ಸರ್ ಏನ್ ಬಿಸ್ನೆಸ್, ಎಷ್ಟು ಟ್ರಾನ್ಸಾಕ್ಷನ್, ಏನ್ ಟರ್ನ್ ಓವರ್, ಏನ್ ಮಾಡ್ತಿರೋದು ಎಲ್ಲ ಕೇಳ್ತೀವಿ. ಸೊ ಇದು ಹೇಳೋದಲ್ಲ ಅನಾನುಕೂಲಗಳಿದಾವೆ ಅಂತ ಹೇಳಿ ಫೈಲಿಂಗ್ ಮಾಡಬೇಕು. ಫೈಲಿಂಗ್ ಮಾಡಿಲ್ಲ ಅಂತಂದ್ರೆ ನಿಮಗೆ ಪೆನಾಲ್ಟಿ ಬೀಳುತ್ತೆ. ಆಮೇಲೆ ನಿಮಗೆ ಅಪ್ಲಿಕಬಲ್ ಇಲ್ಲ ಅಂದ್ರೂ ಕೂಡ ನೀವು ವಾಲಂಟರಿ ಬೇಸ್ ಮೇಲೆ ತಗೊಂಡಾಗ ಏನಾಗುತ್ತೆ, ನೀವು ಕಲೆಕ್ಟ್ ಮಾಡಿದ್ರೆ ಕೈಯಿಂದ ಕಟ್ಟೋದೆಲ್ಲ ಚಾನ್ಸಸ್ ಇರುತ್ತೆ. ಇದೆಲ್ಲ ಒಂದು ಪ್ರಾಬ್ಲಮ್ ಇರೋದ್ರಿಂದ ಅಡ್ವಾಂಟೇಜ್ ಬಹಳ ಇದೆ. ಯಾಕಂದ್ರೆ ನಿಮ್ಮ ಬಿಸ್ನೆಸ್ ರಿಜಿಸ್ಟರ್ಡ್ ಆಗಿರುತ್ತೆ, ಅದಕ್ಕೊಂದು ಕರೆಂಟ್ ಅಕೌಂಟ್ ಬರುತ್ತೆ, ವಿಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ, ಮತ್ತೆ ಬಿಸ್ನೆಸ್ ಲೋನ್ ಸಿಗುತ್ತೆ. ಹೀಗಾಗಿ ಸೊ ನಿಮ್ಗೆ ಏನೇ ಒಂದು ಮಾಹಿತಿ ಬೇಕಾದ್ರೂ ನಮ್ಮ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ 9742110088. ಸಪೋಸ್ ನಾವೇನಾದ್ರು ಫೋನ್ ತೆಗ್ದಿಲ್ಲ ಅಂದ್ರೂ ಕೂಡ ನೀವು ವಾಟ್ಸ್ಆಪ್ ಅಲ್ಲಿ ನಿಮ್ಮ ಒಂದು ಏನ್ ಸಮಸ್ಯೆ ಇದೆ ಒಂದು ವಾಯ್ಸ್ ಕ್ಲಿಪ್ ಕಳಿಸಿದ್ರೆ ನಮ್ಮ ಸಪರೇಟ್ ಟೀಮ್ ಏನಿದೆ, ನಮ್ಮ ಆಫೀಸ್ ಸ್ಟಾಫ್ ಕೂಡ ಅವ್ರು ನಿಮಗೆ ಅದಕ್ಕೆ ರಿಪ್ಲೈ ಮಾಡ್ತಾರೆ. ಕಂಪಲ್ಸರಿ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲೇಬೇಕು. ಇದರಿಂದ ನಿಮಗೆ ಏನೋ ಒಂದು ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾರೆ, ನಾವೇ ರಿಟರ್ನ್ ನಿಮಗೆ ಖುದ್ದಾಗಿ ಕಾಲ್ ಮಾಡ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಮಾಧಾನ.